ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ಬಗ್ಗೆ ಹೇಳಬೇಕು ಅಂದರೆ ಇದು 24ರ ವಿಡಿಯೋನೇ, 2024ರ ವಿಡಿಯೋ. ಐ ಥಿಂಕ್ ಲಾಸ್ಟ್ ವಿಡಿಯೋ ಇದು, 2024ರ ಲಾಸ್ಟ್ ವಿಡಿಯೋ. ಇದನ್ನು ಅಪ್ಲೋಡ್ ಮಾಡ್ತಿರೋದು 2025ರಲ್ಲಿ. ಎಷ್ಟು ಲೇಝಿ ಇದ್ದೀನಿ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾನು ಮರ್ತು ಹೋಗ್ಬಿಟ್ಟಿದ್ದೆ. ನಾನು ಹಿಂಗೊಂದು ವಿಡಿಯೋ ಹಾಕ್ತಾ ಇದ್ದೆ ಅಂತ ಹೇಳಿ ಮಾಡಿಟ್ಟಿದ್ದೀನಿ ವಿಡಿಯೋ ಅಂತ ಮರ್ತು ಹೋಗ್ಬಿಟ್ಟಿದ್ದೆ. ಯಾವಾಗ ಸ್ಟೋರೇಜ್ ಜಾಸ್ತಿ ಇತ್ತು ಅವಾಗ ನೆನಪಾಯಿತು. ಸೊ ಇದು ನಾವು UI ಮೂವಿ ನೋಡ್ಲಿಕ್ಕೆ ಹೋಗಿದ್ವಿ. UI ಮೂವಿ ಕ್ರೇಜ್ 24ರಲ್ಲಿ ತುಂಬಾ ಇತ್ತು. ತುಂಬ ಅಂದರೆ ತುಂಬಾ, ಈಗಲೂ ಇದೆ, ತುಂಬ ಕಡೆಗಳಲ್ಲಿದೆ, ತುಂಬ ಕಡೆಗಳಲ್ಲಿ ಇಲ್ಲ ಅಷ್ಟೇ. ಸೊ ಮೂವಿ ನೋಡಲಿಕ್ಕೆ ನಾವು ನಮ್ಮೂರಿಂದ ಹುಬ್ಳಿಗೆ ಹೋಗಿದ್ವಿ. ಅದು ಫಾರ್ ದ ಫಸ್ಟ್ ಟೈಮ್ ಇನ್ PVRಲ್ಲಿ ನೋಡಿಲ್ಲ ನಾನು. ಈವನ್ ನಾನು ಮೂವಿ ಲವರು, ಮೂವಿ ಅಂದರೆ ತುಂಬಾ ಇಷ್ಟಪಡ್ತೀನಿ ನಾನು. ಮೂವಿ ಆ್ಯಂಡ್ ಸಾಂಗ್ಸ್ ಹೀಗೆ ಇವುಗಳನ್ನು ತುಂಬ ಇಷ್ಟಪಡೋಳು ನಾನು. ಎಂಟರ್ಟೈನ್ಮೆಂಟ್ ಬಗ್ಗೆ ಬಂದರೆ ಸೊ ಮೂವಿ ತುಂಬಾ ನೋಡ್ತೀನಿ ನಾನು. ತುಂಬ ಅಂದರೆ ತುಂಬಾ, ಲೆಕ್ಕ ಇಲ್ಲ ನಾನು ನೋಡೋ ಮೂವಿಗಳಿಗೆ. ನೆಕ್ಸ್ಟ್ ನಾನು ಅದ್ರ ನಂತರ ಮ್ಯಾಕ್ಸ್ ಕೂಡ ನೋಡಿದೆ, ಥಿಯೇಟ್ರಲ್ಲೇ ನೋಡಿದೆ. ಬಟ್ PVRಲ್ಲಿ ನೋಡಲಿಲ್ಲಾಗಿತ್ತು. PVR ಅಂದರೆ ಕಾಸ್ಟ್ಲಿ ಅಲ್ಲ, ಯಾರು ಹೋಗ್ತಾರೆ ಗುರು? 1-2 ತಾಸಿನ ಮೂವಿ ನೋಡಲಿಕ್ಕೆ PVRಗೆ ಯಾರು ಹೋಗ್ತಾರೆ? 500-600 ರೂಪಾಯಿ ಟಿಕೆಟ್ ಮಾಡಿಸಿ ಅಂತ ಹೇಳಿ ಹೋಗೋದಿಲ್ಲಾಗಿತ್ತು. ಈವನ್ ನಮ್ಮ ಊರಲ್ಲಿ ಕೂಡ ಇಲ್ಲ PVR, ಇಲ್ಲ PVR ಮಾಲ್ಗಿಲೇನೂ ಇಲ್ಲ. ಸೊ ನಾವು ಹೋಗಿದ್ದು ಹುಬ್ಳಿಗೆ. ನಮ್ಮ ಊರಿಂದ ಹತ್ತಿರ ಇರೋದು ಹುಬ್ಳಿ. 2 ತಾಸಿನ ಜರ್ನಿ ಅಷ್ಟೇ ಬಸ್ಸಲ್ಲಿ ಹೋದರೆ. ಸೊ ಹುಬ್ಳಿಗೆ ಹೋಗಿ ಮೂವಿ ನೋಡಿ ಕ್ರೇಜು ಫಸ್ಟ್ ಟೈಮು, ಅದಕ್ಕೆ ವ್ಲಾಗ್ ಮಾಡಿರೋದು. ಲಾಸ್ಟ್ ಟೈಮ್ ನಾನು ಮೂವಿ ಬಗ್ಗೆ ವ್ಲಾಗ್ ಮಾಡಿದ್ದು KGF ಬಗ್ಗೆ. KGF ನೋಡ್ಲಿಕ್ಕೆ ಹೋಗಿದ್ದೆ ನಾನು, ಅದ್ರದ್ದು ಮಾಡಿದ್ದು. ಅದರ ನಂತರ ಇದನ್ನೇ ಮಾಡಿದ್ದು. ಇದ್ರ ಮಧ್ಯೆ ನಾನು ತುಂಬಾ ಮೂವಿ ನೋಡಿದೆ. 100ಕ್ಕೂ ಹೆಚ್ಚು ಮೂವಿ ನೋಡಾಯ್ತು ನಾನು. ಬಂದಿರೋದು ಎಲ್ಲ ಭಾಷೆಗಳಲ್ಲೂ ಬೇರೆ ರೀತಿ ಬೇರೆ ಬೇರೆ ಮೂವಿಗಳೆಲ್ಲ ನೋಡಿದೆ. ಬಟ್ ಮಾಲಿಗೆ ಹೋಗಿ ನೋಡದೆ ಇದ್ದಿದ್ದಕ್ಕೆ ಇದು ಮಾಲಿಗೆ ಹೋಗಿ PVRಲ್ಲಿ ನೋಡಿರೋ ಎಕ್ಸ್ಪೀರಿಯೆನ್ಸ್ ಬಗ್ಗೆ. ತುಂಬಾ ಹತ್ತಿರ ಇತ್ತು ಒಂದು PVR ಮಾಲು ಹುಬ್ಳಿಯಲ್ಲಿ. ತುಂಬಾ ಹತ್ತಿರ. ನಾವೆಲ್ಲ ಸೆಟ್ ಮಾಡಿದ್ವಿ, ನಾವು ಪ್ಲ್ಯಾನ್ ಮಾಡೇ ಹೋಗಿದ್ವಿ. ಇಂತಿಷ್ಟು ಟೈಮಿಗೆ ಹೊರಟು, ಇಂತಿಷ್ಟು ಟೈಮಿಗೆ ಹತ್ತು, ಇಂತಿಷ್ಟು ಟೈಮಿಗೆ ಇಳಿದು ಅಲ್ಲಿಂದ ಅಲ್ಲಿಗೆ ಹೋಗಿ ಮೂವಿ ಮುಗಿಸಿ ವಾಪಸ್ ಅವತ್ತಿನ ದಿನವೇ ವಾಪಸ್ ಬರಬೇಕು ಅಂತ ಹೇಳಿ. ಹುಬ್ಳಿಲಿ ತುಂಬ ಜನ ರಿಲೇಷನ್ಸ್ ಕೂಡ ಇದ್ದಾರೆ ನಮಗೆ. ಆದರೆ ಅಲ್ಲೆಲ್ಲೂ ಹೋಗಲಿಕ್ಕೆ ಟೈಮ್ ಇರಲಿಲ್ಲ. ಯಾಕಂದರೆ ಮೂವಿ ಬಿಡೋದು ಲೇಟ್ ಆಯ್ತು ಕೂಡಲೇ ಅಲ್ಲಿಂದ ವಾಪಸ್ ಬಸ್ ಹತ್ತಿ ಮತ್ತೆ 2.5-3 ತಾಸು ಜರ್ನಿ ಇತ್ತಲ್ಲ ನಮಗೆ. ಸೊ ಅದಕ್ಕೆ ಹಾಗೆ ವಾಪಸ್ ಬಂದ್ವಿ. ನನ್ನ ಕರೆಕ್ಟ್ ನೆನಪಿದೆ. ಈವನ್ ಇಷ್ಟು ದಿನ ಆದಮೇಲೆ 1.5 ತಿಂಗಳು 2 ತಿಂಗಳಾಯಿತು. 2 ತಿಂಗಳು ಆದಮೇಲೂ ನಂಗೆ ನೆನಪಿದೆ. ಬೆಳಗ್ಗೆ 12 ಗಂಟೆಗೆ ಹೋಗಿ ರಾತ್ರಿ 12 ಗಂಟೆಗೆ ಬಂದಿದ್ವಿ ನಮ್ಮ ಅವತ್ತು. ಮಾಲಿಗೆ ಬಂದು ಮುಟ್ಟಿದ್ದೀವಿ ಈಗಾಗಲೇ ಆಲ್ರೆಡಿ. ಮೂವಿ ಇನ್ನೂ ಸ್ಟಾರ್ಟ್ ಆಗ್ಲಿಕ್ಕೆ 10 ನಿಮಿಷ ಇರಬೇಕಾದ್ರೆ ಹೋಗಿದ್ದೆ ನಾವು. ಬಸ್ಸು ಸ್ವಲ್ಪ ಲೇಟ್ ಆಯಿತು. ಹುಬ್ಳಿಲಿ ರಸ್ತೆ ಕೆಲಸ ನಡೆಯೋದ್ರಿಂದ ಬಸ್ ತುಂಬಾ ಸ್ಲೋ ಬಂತು. ಆ್ಯಕ್ಚುಲಿ ಹತ್ತಿರ ಇರೋದು ಬುಕ್ ಮಾಡಿದರೂ ಕೂಡ ನಾವು ಅಲ್ಲಿ ಮುಟ್ಲಿಕ್ಕೆ ತುಂಬ ಲೇಟ್ ಆಗೋಯಿತು. 4 ಗಂಟೆ ಶೋ ಇತ್ತು ನಮ್ಮದು. 4 ಗಂಟೆ ಶೋದು ಮೂವಿ ಮುಗಿಸಿ ನಾವು ಸ್ವಲ್ಪ ಸಣ್ಣ ಪುಟ್ಟ ಸ್ನ್ಯಾಕ್ಸ್ ತಿಂದು ಅಲ್ಲಿಂದ ಹೊರಟಿದ್ದಾಗಿತ್ತು. ಹೊರಟ್ಕೊಂಡು ಶಿರ್ಸಿಗೆ ಬಂದುಬಿಟ್ಟಿದ್ವಿ. ಶಿರ್ಸಿ ಬಸ್ ಸ್ಟ್ಯಾಂಡಲ್ಲಿ ಕಾರ್ ಇಟ್ಟಿದ್ವಿ ನಾವು. ಅಲ್ಲಿ ಕಾರ್ ಇಟ್ಟು ಅಲ್ಲಿಂದ ಬಸ್ಸಿಗೆ ಹೋಗಿದ್ದಾಗಿತ್ತು. KSRTC ಅದು ಮತ್ತೇನು ಬುಕ್ ಮಾಡಲಿಲ್ಲ. ಬೇಗ ಬರ್ತದೆ. ಎಲ್ಲೇ ಹೋದರೆ KSRTCಯಲ್ಲಿ ಬೇಗ ಹೋಗಬೇಕು, ಬೇಗ ಹೋಗಿ ಬೇಗ ಬರ್ತೀವಿ. ಅದು ಮಾತ್ರ ನೆನ್ಪಿಟ್ಕೋಬೇಕು. ಸೊ ಇದು ಥಿಯೇಟ್ರಲ್ಲಿ ಫಿಲ್ಮ್ ಏನು ತೋರಿಸಿಲ್ಲ, ನಾನು ರೆಕಾರ್ಡ್ ಮಾಡಲಿಲ್ಲ. ಅಲ್ಲಿ ಎಲ್ಲ CC ಕ್ಯಾಮ್ರಾಗಳು ಇರ್ತವೆ. ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ. ನಾನು ಆ್ಯಕ್ಚುಲಿ ಟೈಟಲ್ ರೆಕಾರ್ಡ್ ಮಾಡಬೇಕಂತ ಇತ್ತು. ಇಷ್ಟೊತ್ತು ನಾನು ಹಿಡ್ದಿದ್ದೀನಿ. ಎಲ್ಲರ ಹೆಸರುಗಳು ತೋರಿಸಿದ್ರು ಅವರು, ಟೈಟಲ್ ತೋರಿಸ್ತಾ ಇರಲಿಲ್ಲ. ಎಂತ ಮಾಡಲಿ ಅಲ್ವಾ? ಮೂವಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾರಿಗೆ ಎಲ್ಲರೂ ಹೇಳಿದ್ದು ಅರ್ಥ ಆಗೋದಿಲ್ಲ, ಏನು ಮೂವಿ ಮಾಡಿದ್ದಾರೆ ಇನ್ನು ಉಪೇಂದ್ರ. ಒಂದೇ ಸಲ ನೋಡಿದ್ದೀನಿ ನಾನು, ಸೀರಿಯಸ್ಲಿ ಒಂದೇ ಸಲ ನೋಡಿದ್ದೀನಿ, ಸರಿಯಾಗಿ ನೋಡಿದ್ದೀನಿ. ಏನು ವಿಚಿತ್ರ ರೀತಿ ಇದು ಮಾಡಿದೆ, ಸರಿಯಾಗಿ ನೋಡಿದ್ದೀನಿ. ನಂಗೆ ನಿಜವಾಗ್ಲೂ ಅರ್ಥ ಆಯಿತು. ಅದು ಬರೀ ಸಾಮಾಜಿಕ ಈಗ ರಿಯಾಲಿಟಿ ನಡೀತಾ ಇರೋದನ್ನು ತೋರಿಸ್ಯಾರೆ. ಒಂದು ರೀತಿ ಸೋಷಿಯಲ್ ಮೀಡಿಯಾದನ್ನು ಮೂವಿಯಲ್ಲಿ ತೋರಿಸಿದ್ದಾರೆ ಅಷ್ಟೇ, ಮತ್ತೇನೂ ಇಲ್ಲ. ಏನು ಮಾಡ್ತಾ ಇದ್ದಾರೆ ಜನ, ಏನು ಇದು ಮಾಡ್ತಿದ್ದಾರೆ ಅನ್ನೋ ತೋರಿಸ್ಯಾರೆ. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಯಾರು ಒಫೆಂಡ್ ಆಗದೆ ಇರೋ ಹಂಗೆ ತೋರಿಸಿದ್ದಾರೆ. ಅದು ಮಾತ್ರ ನಿಜ. ಬಟ್ ನಂಗಂತೂ ಅರ್ಥ ಆಯಿತು. ನನಗೇನು ಇದು ಅನಿಸ್ಲಿಲ್ಲ, ನಿಜವಾಗ್ಲೂ ಅರ್ಥ ಆಯಿತು. ಬಟ್ ತುಂಬ ಜನರಿಗೆ ಅರ್ಥ ಆಗಲಿಲ್ಲ. ಅದೇನು ಹೇಳೋದು, ಅವ್ರವ್ರಿಗೆ ಇದಕ್ಕೆ ಬಿಟ್ಟಿದ್ದು. ನೀಟಾಗಿ ಒಂದು ಸಲ ಕುತ್ಕೊಂಡು ನೋಡಿದ್ರೆ, ಏನೂ ಡಿಸ್ಟರ್ಬೆನ್ಸ್ ಇಲ್ಲದೆ ನೋಡಿದ್ರೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಸೊ ಮೂವಿ ಮುಗಿಸಿ ನಾವು ಹೇಳಿದ್ನಲ್ಲ, ಹೋಗಬೇಕಿತ್ತು, ಬಸ್ಸಿತ್ತು ನಮಗೆ, ರಾತ್ರಿ ಬಸ್ಸಿದೆ ಹೋಗಬೇಕು ಅಂತ ಹೇಳಿ. ಅವತ್ತಿನ ದಿನ ವಾಪಸ್ ಬಂದ್ವಿ. ಅಲ್ಲಿ ಉಳಿಲಿಲ್ಲ. ಕ್ರಿಸ್ಮಸ್ ಟೈಮಿಗೆ ಇದು ನೋಡಿ ಕಾಣ್ತಾ ಇದೆ, ಕ್ರಿಸ್ಮಸ್ ಟೈಮಿಗೆ ಹೋಗಿದ್ದು ಅಂತ ಹೇಳಿ. ಕ್ರಿಸ್ಮಸ್ ಆದಮೇಲೆ ಹೋಗಿದ್ದು ನಾವು. ಮೋಸ್ಟ್ಲಿ ಕ್ರಿಸ್ಮಸ್ ಟೈಮಿಗೆ ರಶ್ ಇರುತ್ತೆ ಅಂಥೇಳಿ ಆದಮೇಲೆ ಹೋಗಿದ್ದಿದ್ದು. ಆದಮೇಲೆ ಹೋದ್ವು, ಮುಂಚೆ ಹೋದ್ವು ನೆನಪಾಗ್ತಾ ಇಲ್ಲ. ಒಟ್ಟು ಕ್ರಿಸ್ಮಸ್ ಟೈಮಿಗೆ ಹೋಗಿದ್ದು. ಇಲ್ಲೆಲ್ಲ ರಶ್ ಇದನ್ನು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ.
ಆದಮೇಲೆ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ಸ್ನ್ಯಾಕ್ಸ್ ಶಾಪ್ ಇತ್ತು. ಸ್ನ್ಯಾಕ್ ಶಾಪಿಗೆ ಹೋಗಿ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ, ಯಾಕಂದರೆ ನಾನು ಮಧ್ಯಾಹ್ನದ ಏನೂ ತಿಂದಿರಲಾಗಿತ್ತು. ಇದು ಸಮೋಸ, ಕಚೋರಿ, ವಡಾಪಾವು, ಭಟೂರ ಅಂತೇನೋ ಇರುತ್ತೆ, ಅದನ್ನು ನಾನು ಸ್ವಲ್ಪ ಒಂದೊಂದು ಪ್ಲೇಟ್ ತೊಗೊಂಡು ತಿಂದ್ವಿ. ಅದರಲ್ಲೂ ಶೇರ್ ಮಾಡಿ ತಿಂದ್ವಿ, ಅದೆಲ್ಲ ತಿನ್ನಲಿಕ್ಕಾಗಲ್ಲ ಜಾಸ್ತಿ. ಬಟ್ ಬಸ್ಸಲ್ಲಿ ಬರೋದಿತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ತಿಂದು ಬಸ್ಸಿಗೆ ಹತ್ತಿದ್ವಿ. ಹುಬ್ಳಿ ಬಸ್ ಸ್ಟ್ಯಾಂಡು ಏನೋ ಇಲ್ಲಿ ಈ ಥರ ಕಾಣುತ್ತೆ. ಆ್ಯಕ್ಚುಲಿ ನಾವು ನಿಂತ ಪ್ಲೇಸ್ ಒಂಚೂರು ಚೆನ್ನಾಗಿರಲಿಲ್ಲ, ಎಲ್ಲೂ ವಾಶ್ರೂಮ್ಸು ಕಾಣಲಿಲ್ಲ, ನಮಗೆ ಅಷ್ಟು ಅನ್ನಿಸ್ಲಿಲ್ಲ ಚೆನ್ನಾಗಿದ್ದಂಗೆ. ಇದೊಂದು ದೇವಸ್ಥಾನ ಕಾಣ್ತು ಬಸ್ಸಲ್ಲಿ ಬರ್ಬೇಕಾದ್ರೆ. ಬಸ್ಸು ಅಷ್ಟೇ, ತುಂಬಾ ಬಸ್ಗಳು ಓಡಾಡ್ತವೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಬಂದಿದ್ದೆ ಒಂದು ಬಸ್ಸು ಅಂತ ಹೇಳಿ ಹತ್ಕೊಬಿಡ್ಬಾರ್ದು. ಇಲ್ಲಿ ಈ ಕಡೆ ನಮ್ಮ ಕಡೆ ಬಂದರೆ ಕುಮಟಾದಲ್ಲಿ ಹೀಗೆ ಆಗುತ್ತೆ. ಕುಮಟಾದಲ್ಲಿ ತುಂಬ ಬಸ್ಗಳಿರ್ತವೆ. ಅಲ್ಲೇ ಕುಮಟಾ ಆ್ಯಂಡ್ ಹುಬ್ಬಳ್ಳಿ ನಂಗೆ ಒಂದೇ ಥರ ಸಿಮಿಲರ್ ಅನಿಸ್ತು. ಕುಮಟಾದಲ್ಲೂ ಅಷ್ಟೇ ಹೊನ್ನಾವರ ಆ್ಯಂಡ್ ಶಿರ್ಸಿ ಹೋಗೋ ಬಸ್ಗಳು ತುಂಬಾ ಓಡಾಡ್ತವೆ. ಇಲ್ಲಿ ಹುಬ್ಬಳ್ಳಿಯಲ್ಲೂ ಅಷ್ಟೇ ಶಿರ್ಸಿ ಹೋಗೋ ಬಸ್ಗಳು ತುಂಬಾ ಇದ್ವು. ನಾವು ಫಸ್ಟು ಬಸ್ಸಿಗೆ ಹತ್ತಬೇಕು ಅಂತ ಭಾಳ ಟ್ರೈ ಮಾಡಿದ್ವಿ, ಆಗಲಿಲ್ಲ. ತುಂಬ ಜಗಳಗಳು ನಡೀತು, ಬಿದ್ದರು ಜನರು, 2-3 ಜನ ಬಿದ್ದು ಬಸ್ ಅಡಿಗಾಗಿ ಅಂಥದ್ದೆಲ್ಲ ಸೀನ್ಗಳಾಯಿತು. ಅಷ್ಟು ಟೆನ್ಷನ್ ಮಾಡ್ಕೋಬೇಡಿ. ಹುಬ್ಬಳ್ಳಿ ಮತ್ತು ಕುಮಟಾ ಕಡೆ ಎಲ್ಲ ಇದ್ದರೆ ಅಲ್ಲೆಲ್ಲ ಆ್ಯಕ್ಚುಲಿ ಒಂದೇ ಬಸ್ಗಳು 4 ಸಲ ಓಡಾಡ್ತವೆ. ಹಂಗೆ ಓಡಾಡಿದಾಗ 4ನೇ ಬಸ್ ಹತ್ತಿ ಅವಾಗೆಲ್ಲ ಜಾಗ ಸಿಗ್ತದೆ. ಸೊ ನಮ್ಮದು ಮೂವಿ ಮುಗಿಸಿ ನಾವು ವಾಪಸ್ ಮನೆಗೆ 12 ಗಂಟೆಗೆ ಬಂದು ಮುಟ್ಟಿದ್ವಿ. ಅವತ್ತಿನ ದಿನ ನಾನು ತುಂಬಾ ಚೆನ್ನಾಗಿ ಮುಗೀತು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.